ಸಿಎಂ ಸಿದ್ದರಾಮಯ್ಯ ಅವರು ಹೀಗೆ ಹೇಳ್ತಾ ಇದ್ದಾರೆ. ಇದಕ್ಕೆ ಈ ಬಲ ಮುಖ್ಯ, ಮತ್ತೆ ಹೈಕಮಾಂಡ್ನ ಆಶೀರ್ವಾದ ಇರಬೇಕು, ಶಾಸಕರ ಒಂದು ಪೂರ್ಣವಾದಂತಹ ಒಂದು ಬೆಂಬಲ ಇರಬೇಕು ಅಂತ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ರೆ, ಹಾಗಾದ್ರೆ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಏನು ಹೇಳ್ತಾರೆ ಈ ಒಂದು ವಿಚಾರವಾಗಿ? ಅವರ ಒಂದು ಮನಸ್ಸಿನಲ್ಲಿ ಯಾವ ಅಭಿಪ್ರಾಯವಿದೆ ಅದನ್ನು ಕೂಡ ತಿಳ್ಕೋಬೇಕಲ್ವಾ? ಇವರಿಬ್ಬರು ಕೂಡ ಮಾತನಾಡಿದ್ದಾರೆ ಈ ಒಂದು ವಿಚಾರವಾಗಿ. ಹಾಗಾದ್ರೆ ಡಿಸಿಎಂ ಡಿ.ಕೆ. ಶಿವಕುಮಾರ್ ಏನು ಹೇಳ್ತಾರೆ ಈ ಒಂದು ವಿಚಾರವಾಗಿ? ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಕೂಡ ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಹೇಳಿದ್ದಾರೆ. ನೋಡಿ, ಯಾರು ಎಲ್ಲಿರಬೇಕು ಎಂಬುದನ್ನ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ. ಸಿದ್ದು ಸಿಎಂ, ನೀವು ಡಿಸಿಎಂ ಅಂತ ವರಿಷ್ಠರೇ ಹೇಳಿದ್ರು ಈ ಹಿಂದೆ. ರಾಜ್ಯದಲ್ಲಿ ನವೆಂಬರ್ ಕ್ರಾಂತಿ ಎಂಬುದು ಬರೀ ಸೃಷ್ಟಿ ಅಷ್ಟೇ, ಅದು ನಿಜ ಅಲ್ಲ ಅಂತ ಹೇಳ್ತಾ ಇದ್ದ. ನಾನು ಯಾವುದೇ ಗುಂಪುಗಾರಿಕೆಯಲ್ಲಿ ನಂಬಿಕೆ ಇಟ್ಟ ವ್ಯಕ್ತಿಯಲ್ಲ. ಪಕ್ಷದ 140 ಶಾಸಕರು ಕೂಡ ನನಗೆ ಬೇಕಾದವರೇ. ನನಗೆ ಯಾರಿಂದಲೂ ಕೂಡ ಜೈಕಾರ ಬೇಡ. ಹೈಕಮಾಂಡ್ ಹೇಳಿದಂತೆಯೇ ನಾನು ಕೇಳುತ್ತೇನೆ ಅಂತ ಡಿಸಿಎಂ ಡಿ.ಕೆ. ಶಿವಕುಮಾರ್ ಹೇಳ್ತಾ ಇರುವಂಥದ್ದು. ನೋಡಿ, ಸಿಎಂ ಸಿದ್ದರಾಮಯ್ಯವರು ಒಂದು ರೀತಿಯಾಗಿ ಹೇಳ್ತಾರೆ, ಶಾಸಕರ ಒಂದು ಬೆಂಬಲ ಸಂಪೂರ್ಣವಾಗಿದ್ದರೆ ಮಾತ್ರ ನಾವು ಸಿಎಂ ಪಟ್ಟಕ್ಕೆ ಏರೋಕೆ ಸಾಧ್ಯ ಅಂತ. ಆದರೆ ಇಲ್ಲಿ ಯಾರು ಎಲ್ಲಿರಬೇಕು ಅನ್ನೋದನ್ನ ಹೈಕಮಾಂಡ್ ಹೇಳುತ್ತೆ ಅಂತ ಡಿಸಿಎಂ ಹೇಳ್ತಾ ಇರುವಂಥದ್ದು. ಸಿಎಂ ಸಿದ್ದರಾಮಯ್ಯ ಅವರು ಸಿಎಂ, ನೀವು ಡಿಸಿಎಂ ಅಂತ ಈ ಹಿಂದೆ ವರಿಷ್ಠರು ನಮಗೆ ಹೇಳಿದ್ರು. ಈಗ ಅದೇ ರೀತಿ ಆಗಿದೆ. ನಾನು ಡಿಸಿಎಂ ಆಗಿದ್ದೀನಿ, ಸಿಎಂ ಸಿದ್ದರಾಮಯ್ಯ ಅವರು ಸಿಎಂ ಒಂದು ಜಾಗದಲ್ಲಿ ಕೂತಿದ್ದಾರೆ. ನಾನು ಯಾವುದೇ ಒಂದು ಗುಂಪುಗಾರಿಕೆ ಮಾಡೋಕೆ ಹೋಗೋದಲ್ಲ, ಯಾವ ವ್ಯಕ್ತಿ ಮೇಲೆ ಕೂಡ ನಂಬಿಕೆ ಇಟ್ಟಿಲ್ಲ. ಪಕ್ಷದ 140 ಶಾಸಕರಿಂದ ಅವರೆಲ್ಲರೂ ಕೂಡ ನನಗೆ ಬೇಕಾದವರು, ಇವರು ಅಂತ ನಾನು ಪಾರ್ಸಲಿಟಿ ಮಾಡೋಕೆ ಹೋಗಲ್ಲ. ಹೈಕಮಾಂಡ್ ಏನು ಹೇಳುತ್ತೆ ಅದರಂತೆ ನಾನು ಕೇಳ್ತೀನಿ. ಅವರು ಸಿಎಂ ಆಗಂದ್ರೆ ಸಿಎಂ ಆಗ್ತೀನಿ, ಡಿಸಿಎಂ ಆಗಂದ್ರೆ ಡಿಸಿಎಂ ಆಗ್ತೀನಿ, ಬೇರೆ ಒಂದು ಖಾತೆಯನ್ನು ತಗೊಂಡು ನೀವು ಸುಮ್ಮನೆ ಇರಿ ಅಂದ್ರೆ ಹಂಗೂ ಕೂಡ ಇರ್ತೀನಿ ಅನ್ನೋ ರೀತಿಯಲ್ಲಿ ಹೇಳಿದ್ದಾರೆ. ಆದರೆ ಈ ಒಂದು ವಿಚಾರದಲ್ಲಿ ಸಿಎಂ ಮತ್ತು ಡಿಸಿಎಂ ಇವರಿಬ್ಬರ ಅಭಿಪ್ರಾಯಗಳು ಕೂಡ ಬೇರೆ ಬೇರೆ ಅನ್ನಿಸ್ತಾ ಇದೆ. ಸಿದ್ದರಾಮಯ್ಯ ಅವರು ಹೇಳ್ತಾರೆ, ಶಾಸಕರ ಒಂದು ಬೆಂಬಲ ಬೇಕೇ ಬೇಕು, ಅದರ ಜೊತೆಗೆ ಹೈಕಮಾಂಡ್ನ ಒಂದು ಸ್ವಲ್ಪ ಆಶೀರ್ವಾದ ಇರಬೇಕು ಅಂತ ಹೇಳಿದ್ರೆ, ಈ ಕಡೆ ಡಿಸಿಎಂ ಅವರು ಹೇಳ್ತಾರೆ, ಇಲ್ಲ, ಯಾರೇ ಸಿಎಂ ಆಗಬೇಕಂದ್ರೂ ಕೂಡ ಅದು ತೀರ್ಮಾನವನ್ನು ತೆಗೆದುಕೊಳ್ಳೋದು ಹೈಕಮಾಂಡ್ ಹೇಳಿದಂತೇನೆ, ಅವರು ಹೇಳಿದವರೇ ಸಿಎಂ ಆಗೋಕೆ ಸಾಧ್ಯ. ಶಾಸಕರ ಒಂದು ಸಪೋರ್ಟ್ ಇರಲಿ ಬಿಡಲಿ, ಅದಿಲ್ಲ ಅಂದ್ರೂ ನಡೆಯುತ್ತೆ. ನಮಗೆ ಮುಖ್ಯವಾಗಿ ಹೈಕಮಾಂಡ್ ನಿರ್ಧಾರವೇ ಮುಖ್ಯ ಆಗುತ್ತೆ, ಅಂತಿಮ ಆಗುತ್ತೆ. ಅವರೇ ಫೈನಲ್ ಮಾಡ್ತಾರೆ ಸಿಎಂ ಅಭ್ಯರ್ಥಿ ಯಾರು ಅಂತ. ಯಾಕಂದ್ರೆ ಈ ಹಿಂದೆ ಹೇಳಿದ್ದು ಅವರೇ, ಸಿಎಂ ಸಿದ್ದರಾಮಯ್ಯ ಅವರಾಗಿರ್ತಾರೆ, ನೀವು ಡಿಸಿಎಂ ಆಗಿರಿ ಅಂತ ಅವರೇ ಹೇಳಿದ್ರು. ಈಗ ಅದರಂತೆ ನಡೀತಾ ಇದೆ. ಇದನ್ನು ನೋಡ್ತಾ ಇದ್ರೆ ಯಾವ ಶಾಸಕರ ಒಂದು ಸಪೋರ್ಟನ್ನು ಕೂಡ ಪರಿಗಣಿಸಲ್ಲ, ಹೈಕಮಾಂಡ್ ಹೇಳಿದ್ದೆ ಅಂತಿಮ ನಿರ್ಧಾರ ಅನ್ನೋ ರೀತಿ ಇದೆ ಅಂತ ಡಿಸಿಎಂ ಹೇಳ್ತಾ ಇದ್ದಾರೆ. ಹೀಗಾಗಿ ಈ ಒಂದು ವಿಚಾರವಾಗಿ ಈಗ ಮತ್ತೆ ಕ್ವಶನ್ ಮಾರ್ಕ್ ಹುಟ್ಕೊಂಡಿರುವಂಥದ್ದು, ಸಿಎಂ ಅನ್ನ ಮಾಡೋದು ಯಾರು ಅಂತ. ವರಿಷ್ಠರ ಒಂದು ಬಲ ಬೇಕಾಗುತ್ತಾ, ಶಾಸಕರ ಬಲ ಬೇಕಾಗುತ್ತಾ ಎನ್ನುವಂತಹ ಮಾತು ಚರ್ಚೆ ಈಗ ಜೋರಾಗ್ತಾ ಇದೆ. ಯಾಕಂದ್ರೆ ಇಬ್ಬರ ಹೇಳಿಕೆಗಳು ಕೂಡ ಭಿನ್ನವಾಗಿದೆ. ಒಬ್ಬರು ಶಾಸಕರ ಬೆಂಬಲ ಇದ್ರೆ ಮಾತ್ರ ಆಗೋದು ಅಂತ ಒಬ್ಬರು ಹೇಳಿದ್ರೆ, ಇಲ್ಲ, ಹೈಕಮಾಂಡ್ನ ಒಂದು ಸಪೋರ್ಟ್ ಇದ್ರೆ ಮಾತ್ರ ಅವರೇ ಆಗ್ತಾರೆ ಸಿಎಂ ಅಂತ ಹೇಳ್ತಾ ಇರುವಂಥ ಈ ಎರಡೂ ಅಭಿಪ್ರಾಯಗಳೇನಿದೆ, ಇಬ್ಬರದ್ದು ಕೂಡ ಬೇರೆ ಬೇರೆ ಅಭಿಪ್ರಾಯ. ಇವರು ಹೈಕಮಾಂಡ್ ಆಶೀರ್ವಾದ ಬೇಕು ಅಷ್ಟೇ ಅಂತ ಹೇಳ್ತಾ ಇದ್ದಾರೆ. ಬಟ್ ಮುಖ್ಯವಾಗಿ ಬೇಕಾಗ್ತಿರುವುದು ಶಾಸಕರ ಸಪೋರ್ಟ್ ಇದ್ರೆ ಸಿಎಂ ಆಗ್ತೀವಿ, ಆ ಒಂದು ಕುರ್ಚಿಯಲ್ಲಿ ಹೋಗಿ ನಾವು ಕೂತ್ಕೊಳ್ತೀವಿ. ನವೆಂಬರ್ ಕುರ್ಚಿ ಆಗಿರ್ಬೋದು, ಸಂಪುಟ ಒಂದು ಪುನರ್ರಚನೆ ಆಗಿರ್ಬೋದು, ಅಥವಾ ನಾವು ಸೇರುವಂಥ ಒಂದು ಡಿನ್ನಿಂಗ್ ಮೀಟಿಂಗ್ ಏನಿದೆ ಅದಾಗಿರ್ಬೋದು, ಇವೆಲ್ಲವೂ ಕೂಡ ಬೇರೆಯವರಿಗೆ ವಿಶೇಷ ಅನಿಸ್ಬೋದು, ನಮಗಲ್ಲ. ಮತ್ತೆ ಯಾವುದೇ ಒಂದು ನಿರ್ಧಾರವನ್ನು ತೆಗೆದುಕೊಳ್ಬೇಕಂದ್ರೂ ಕೂಡ ಅದು ಹೈಕಮಾಂಡ್ ತೆಗೆದುಕೊಳ್ಳುತ್ತೆ ಅಂತ ಹೇಳ್ತಾ ಇದ್ದಾರೆ. ಈ ಒಂದು ವಿಚಾರ ಈಗ ಏನಾಗಿದೆ, ಮತ್ತೆ ಕೂಡ ಸಿಎಂ ಯಾರಾಗಬಹುದು ಅಂತ. ಯಾಕಂದರೆ ಕಾಂಗ್ರೆಸ್ನಲ್ಲಿರುವಂತಹ ನಾಯಕರು ಕೂಡ ಕೆಲವೊಬ್ಬರು ಹೇಳ್ತಾರೆ, ಡಿ.ಕೆ. ಶಿವಕುಮಾರ್ ಅವ್ರ ಕಡೆ ಸಪೋರ್ಟ್ ಮಾಡಿದ್ರೆ ಅವರೇ ಸಿಎಂ ಆಗಲಿ ಅಂತಾರೆ, ಸಿದ್ದರಾಮಯ್ಯ ಕಡೆ ಸಪೋರ್ಟ್ ಮಾಡೋರು ಅವರೇ ಸಿಎಂ ಆಗಿರಲಿ, ಮುಂದುವರಿಲಿ ಅಂತ ಹೇಳ್ತಾರೆ. ಆದರೆ ಇವರಿಬ್ಬರಲ್ಲಿಯೂ ಕೂಡ ಒಂದು ಭಿನ್ನಾಭಿಪ್ರಾಯಗಳು ಈಗ ಹುಟ್ಕೊಂಡಿರುವಂಥದ್ದು. ಹೈಕಮಾಂಡ್ ಹೇಳಿದರೆ ಮಾತ್ರ ಆಗುತ್ತೆ ಅಂತ ಇವ್ರು ಹೇಳಿದ್ರೆ, ಇಲ್ಲ, ಶಾಸಕರ ಸಪೋರ್ಟ್ ಇದ್ದರೆ ನಾನೇ ಸಿಎಂ ಅನ್ನೋ ರೀತಿಯಲ್ಲಿ ಸಿದ್ದರಾಮಯ್ಯ ಅವರು ಹೇಳ್ತಿರೋದು. ಹೀಗಾಗಿ ಇವರಿಬ್ಬರ ಮಧ್ಯೆ ಈಗ ಭಿನ್ನಾಭಿಪ್ರಾಯ ಉಂಟಾಗಿದೆ. ಈ ಒಂದು ಅಭಿಪ್ರಾಯಗಳು ಅವರ ಪಕ್ಷದಲ್ಲಿ ಮತ್ತೆ ಎಷ್ಟು ಪರಿಣಾಮ ಬೀಳುತ್ತೆ, ಅವರು ಬೆಂಬಲಿಸುವಂತಹ ನಾಯಕರಲ್ಲಿ ಯಾವ ರೀತಿಯ ಒಂದು ಪರಿಣಾಮ ಬೀಳುತ್ತೆ ಅನ್ನೋದನ್ನು ಕಾದು ನೋಡಬೇಕು. ಹೀಗಾಗಿ ಈ ಒಂದು ವಿಚಾರ ಇದೆ, ಸಿಎಂ ವರ್ಸಸ್ ಡಿಸಿಎಂ ಮಾತುಗಳು ಈಗ ಮತ್ತೆ ಕೂಡ ಚರ್ಚೆಯನ್ನು ಹುಟ್ಟಾಕಿರುವಂಥದ್ದು. ಕಾಂಗ್ರೆಸ್ ಪಾಳೆಯದಲ್ಲಿ ಈ ಒಂದು ಚರ್ಚೆ ಹೆಚ್ಚಾಗ್ತಾ ಇದೆ. ಸಿಎಂ ಮತ್ತು ಡಿಸಿಎಂ ಅವರ ಈ ಇಬ್ಬರ ಮಾತು ಏನಿದೆ ಬಹಳ ಚರ್ಚೆಗೆ ಕಾರಣವಾಗ್ತಾ ಇದೆ. ಯಾರಾಗಬಹುದು, ಯಾರಿರಬಹುದು, ಏನು ಎತ್ತ ಅಂತ ಎಲ್ಲ ಒಂದು ಕ್ವಶನ್ ಮಾರ್ಕ್ ಆಗೇ ಉಳಿದಿರುವಂಥದ್ದು. ಯಾಕಂದರೆ ಯಾವುದು ಕೂಡ ಸ್ಪಷ್ಟತೆ ಇಲ್ಲ. ಇಬ್ಬರ ಮಾತಲ್ಲಿಯೂ ಕೂಡ ಗೊಂದಲ ಇದೆ. ಅವರವರ ಒಂದು ನಿರ್ಧಾರಗಳಲ್ಲಿ ಅವರು ಅಂದ್ಕೊಂಡಿರುವಂತಹ ರೀತಿಯಲ್ಲಿ ಅವರು ಕರೆಕ್ಟಾಗೇ ಇದ್ದಾರೆ ಅನ್ನೋ ರೀತಿಯಲ್ಲಿ ಮಾತು ಕೇಳಿ ಬರ್ತಾ ಇದೆ. ಆದರೆ ಎಲ್ಲೋ ಒಂದು ಕಡೆ ಗೊಂದಲ ಇದೆ. ಸಿಎಂ ಬದಲಾವಣೆ ಅಂತ ಪ್ರತಿ ಬಾರಿ ಮಾತು ಕೇಳಿ ಬರ್ತಾ ಇದೆ. ಆದರೆ ಮಾಧ್ಯಮದ ಮುಂದೆ ಬಂದಾಗೆಲ್ಲ ನಾಯಕರು ಹೇಳೋದು ಅಷ್ಟೇ, ಇಲ್ಲ, ಹೈಕಮಾಂಡ್ ತೀರ್ಮಾನ ಮಾಡಬೇಕು ಅಂತಾರೆ. ಆದರೆ ಈಗ ಹೈಕಮಾಂಡ್ಗಿಂತ
ಶಾಸಕರ ಒಂದು ಸಪೋರ್ಟ್ ಮುಖ್ಯ ಅಂತ ಮುಖ್ಯಮಂತ್ರಿ ಹೇಳ್ತಾ ಇದ್ದಾರೆ, ಉಪಮುಖ್ಯಮಂತ್ರಿ ಹೇಳ್ತಾರೆ. ಹೈಕಮಾಂಡೇ ಬೇಕು ನಮಗೆ. ಹೈಕಮಾಂಡ್ ಹೇಳಿದಂತೆ ನಾನು ಕೇಳ್ತೀನಪ್ಪ. ಯಾರು ಕೇಳ್ತಾರೋ ಇಲ್ಲೋ ಗೊತ್ತಿಲ್ಲ. ನಾನಂತೂ ಹೈಕಮಾಂಡ್ ಹೆಂಗೆ ಹೇಳುತ್ತೆ ಹಂಗೆ ಕೇಳಿಬಿಡ್ತೀನಿ, ಸುಮ್ಮನೆ ಇದ್ದು ಬಿಡ್ತೀನಿ. ಯಾಕಂದರೆ ಹಿಂದೆ ಹೇಳಿದ್ರು ನನ್ನ DCM ಮಾಡಿದ್ದು ಕೂಡ ಹೈಕಮಾಂಡೇ, CMನ ಮಾಡಿದ್ದು ಕೂಡ ಸಿದ್ದರಾಮಯ್ಯ ಅವ್ರನ್ನ, ಅದನ್ನು ಕೂಡ ಹೈಕಮಾಂಡೇ. ಹೀಗಿರುವಾಗ ಅವರ ನಿರ್ಧಾರವೇ ಅಂತಿಮವಾಗಿರುವಾಗ ಅವರು ಹೇಳಿದಂತೆಯೇ ನಾನು ಕೇಳ್ತೇನೆ. ನಾನು ಗುಂಪುಗಾರಿಕೆ ಮಾಡಲ್ಲ. ಯಾವ ಒಂದು ಶಾಸಕರು ಇರ್ತಾರೆ ಅವ್ರಿಗೆ ಬೇಡ ಅಂತ ಹೇಳಲ್ಲ, ಎಲ್ಲರಿಗೂ ಕೂಡ 140 ಜನಕ್ಕೂ ಕೂಡ ನಾನು ಸಪೋರ್ಟ್ ಮಾಡ್ತೀನಿ, ಅವರಿಗೆ ಜೊತೆ ಇದ್ದೀನಿ ಅಂತ DCM ಹೇಳಿದ್ದಾರೆ. ಹೀಗಾಗಿ ಈ ಒಂದು ಚರ್ಚೆಯಿಂದ ಮತ್ತೆ ಕೂಡ ಮುಂದಕ್ಕೆ ಹೋಗ್ತಾ ಇದೆ, ಎಲ್ಲೂ ಕೂಡ ಸ್ಪಷ್ಟತೆ ಸಿಗ್ತಾ ಇಲ್ಲ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.